ಅಷ್ಟಾವಕ್ರ ಮೂರನೆಯ ಭಾಗ. ಆಗ ಬಂದಿಯು ಅಷ್ಟಾವಕ್ರನು ಅವನಿಗಿಂತ ಚಿಕ್ಕವನಾದ್ದರಿಂದ ಕೈ ಜೋಡಿಸಿ ನಮಸ್ಕರಿಸ್ತಾನೆ. ಅಷ್ಟಾವಕ್ರನು ಬಂದಿಯನ್ನು ನೀರಿನಲ್ಲಿ ಮುಳುಗಿಸ್ತಾನೆ. ಆದರೆ ಸ್ವಲ್ಪ ಕಾಲ ಕಳೆಯುತ್ತಿದ್ದಂತೆ ಬಂದಿಯು ಅದುವರೆಗೂ ತಾನು ಮುಳುಗಿಸಿದ್ದ 30 ಮಂದಿ ಋತ್ವಿಕಗಳೊಂದಿಗೆ ನೀರಿನಿಂದ ಮೇಲೆ ಬರ್ತಾನೆ. ತಾನು ವರ್ಣನ ಮಗನು. ವರ್ಣನು 100 ವರ್ಷಗಳ ಯಾಗವೊಂದನ್ನು ಮಾಡ್ತಾ ಇದ್ದಾನೆ. ಅದಕ್ಕೆ 100 ಜನ ಋತ್ವಿಕಗಳು ಬೇಕು. ಆದರೆ ಅಲ್ಲಿ 70 ಜನ ಮಾತ್ರ ಇರುವರು. ಆದ್ದರಿಂದ ನೀನು ಈ ರೀತಿ ಮಾಡು ಅಂತ ಹೇಳಿದರು. ಅದರಂತೆ ನಾನು ನಡ್ಕೊಂಡಿದ್ದೇನೆ ಅಂತ ಹೇಳಿ ವಿವರಿಸ್ತಾನೆ. ಹೀಗೆ ಅಷ್ಟಾವಕ್ರನು ತನ್ನ ತಂದೆಗೆ ಪುನರ್ಜನ್ಮವನ್ನು ಕೊಡ್ತಾನೆ. ಆಗ ತನಗೆ ಪುನರ್ಜನ್ಮ ಕೊಟ್ಟ ಮಗನನ್ನು ಕುರಿತು, ನಿನ್ನಂತಹವನಿಗೆ ನಾನು ಶಾಪ ಕೊಟ್ಟೆ, ಈಗ ಅದಕ್ಕೆ ನಾನೇ ಪರಿಹಾರವನ್ನು ಸೂಚಿಸ್ತೇನೆ ಅಂತ ಹೇಳಿ ಮಿಥಿಲಾನಗರದ ಬಳಿ ಇರುವ ಸಮಂಗ ಎನ್ನುವ ನದಿಯಲ್ಲಿ ಮುಳುಗಲು ಹೇಳ್ತಾನೆ. ಅದರಂತೆ ಆ ನದಿಯಲ್ಲಿ ಮುಳುಗಿದಾಗ ಅವನ ಅಂಗಾಂಗಗಳೆಲ್ಲವೂ ಸರಿಯಾಗುತ್ತೆ. ಆ ನದಿ ಈಗಲೂ ಇದೆ. ಇದೆಲ್ಲ ಮುಗಿದ ನಂತರ ಜನಕನು ತನಗೂ ಒಂದೆರಡು ಒಳ್ಳೆಯ ಮಾತುಗಳನ್ನು ಹೇಳಿರಿ ಅಂತ ಹೇಳಿ ಅಷ್ಟಾವಕ್ರನನ್ನು ಕೇಳ್ತಾರೆ. ಆಗ ಅಷ್ಟಾವಕ್ರನು ಒಂದು ಒಳ್ಳೆಯ ಜಾಗದಲ್ಲಿ ಕೂತ್ಕೊಳ್ಳೋಣ ಅಂತ ಹೇಳಿದಾಗ, ಜನಕನು ತನ್ನ ರಾಜ್ಯದಲ್ಲಿ ಉತ್ಸವ ನಡೆಯುತ್ತಿರುವ ಸ್ಥಳದಲ್ಲಿ, ಅದರಲ್ಲೂ ನಾಟಕ ನಡೆಯುತ್ತಿರುವ ಸ್ಥಳದ ಸ್ವಲ್ಪ ದೂರದಲ್ಲಿ ಅಷ್ಟಾವಕ್ರನಿಗೆ ಸಿಂಹಾಸನವೊಂದನ್ನು ಹಾಕಿಸಿ, ತಾನು ಅಷ್ಟಾವಕ್ರನ ಪಾದಗಳ ಬಳಿಯಲ್ಲಿ ಚಿಕ್ಕದಾದ ಆಸನವೊಂದರಲ್ಲಿ ಕೂತ್ಕೊಳ್ತಾನೆ. ಮೊದಲನೇದಾಗಿ ಜನಕನು ಮೋಕ್ಷ ಸಿಗಲು ಎಷ್ಟು ಸಮಯ ಬೇಕು ಅಂತ ಕೇಳ್ತಾನೆ. ಆಗ ಅಷ್ಟಾವಕ್ರನು, ಕುದುರೆಯ ಸವಾರನೊಬ್ಬನು ಕುದುರೆಯನ್ನೇರಲು ಮೊದಲು ಎಡಗಾಲನ್ನಿಟ್ಟು ನಂತರ ಬಲದ ಕಾಲನ್ನು ಇಡಲು ಎಷ್ಟು ಸಮಯ ಬೇಕೋ ಅಷ್ಟು ಕಾಲ ಸಾಕು ಅಂತ ಹೇಳ್ತಾನೆ. ಬಳಿಕ ಅಷ್ಟಾವಕ್ರನು ಜನಕ ಮಹಾರಾಜನನ್ನು ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ನೀನು ಸಂಸಾರಿಯಾದರೂ ರಾಜನಾಗಿ ಹೇಗೆ ರಾಜ್ಯಭಾರವನ್ನು ನಿರ್ವಹಿಸ್ತಾ ಇದೆಯಾ ಅಂತ ಕೇಳಿದಾಗ, ಜನಕನು ತಾನು ಯಾವ ಕೆಲಸ ಮಾಡ್ತಾ ಇದ್ದೀನೋ ಆ ಕೆಲಸದ ಬಗ್ಗೆ ಮಾತ್ರ ಚಿಂತಿಸ್ತೇನೆ ಅಂತ ಹೇಳ್ತಾನೆ. ಹೀಗೆ ಅಷ್ಟಾವಕ್ರನು ಜನಕರಾಜನಿಗೆ ಅಷ್ಟಾವಕ್ರ ಗೀತೆಯನ್ನು ಬೋಧಿಸ್ತಾನೆ. ಜನಕನು ಸಾಮಾನ್ಯನಲ್ಲ, ಶುಕ ಮಹರ್ಷಿಗೆ ಬೋಧಿಸಿದವನು. ಅಂತಹವನಿಗೆ ಒಬ್ಬ ಬಾಲಕನಾದ ಅಷ್ಟಾವಕ್ರನು ಬೋಧಿಸ್ತಾನೆ.